ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಗಾಯ್ಸ್, ನಮ್ಮ ಟೈಮಿಂಗ್ ಹೇಗಿದೆ ಅಂದರೆ ಈ ವಾಚ್ಗೆ ನಾನು ಟೈಮ್ ಕುರ್ಸಿ ಸಾಕಾಯ್ತದೆ. ಯಾಕೆ ಹೇಳಿ, ಇಲ್ಲಿ ನೋಡಿದ್ರೆ ಮೊಬೈಲ್ ಟೈಮಿಂಗ್ ಇರ್ತದೆ, ಅಲ್ಲಲ್ಲ ಮೊಬೈಲ್ ಟೈಮ್ ಕರೆಕ್ಟಾಗಿರ್ತದೆ, ಕರೆಕ್ಟಾಗಿ ಹಾಕಿರ್ತೀನಿ. ಅಲ್ಲಿ ನೋಡಿದ್ರೆ ಇದು ಪೋಸ್ಟಿಂಗಲ್ಲೇ 5 ನಿಮಿಷ ಬೇಗ ಹಾಕಿರ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದಿಸ್ ಈಸ್ ಮೈ ಆ್ಯಪಲ್ ವಾಚ್. ಎದ್ದಿದ್ದು 7 ಗಂಟೆಗೆ ಹೋಗ್ಬಿಟ್ಟು ತಿಂಡಿಗೆ ಹೋಗ್ಬಿಟ್ಟು ಬಂದು ಟಿಫಿನ್ ಎಲ್ಲ ತೊಗೊಂಡು ಬಂದೆ. ನೋಡಿದ್ರೆ ಲೇಟ್ ಆಗೇ ಹೋಗೈತೆ. ಮತ್ತು ಮೇಲ್ಗಡೆ ನಾವು ಸ್ವಲ್ಪ ಬಟ್ಟೆ ತಗೊಂಡ್ಬಂದು ಇಷ್ಟೊತ್ತಾಯಿತು ರೆಡಿ ಆಗೋದು. ಈಗ ಆಲ್ರೆಡಿ 56 ಆಯಿತು ಅಂತ ಲೇಟ್ ಏನಾಗಿದೆ, ಬಟ್ ಲೇಟ್ ಆಯಿತು. ಎಷ್ಟು ಫಾಸ್ಟಾಗಿ ರೆಡಿಯಾಗಿರಬೇಡ ನಾನು, ಅಲ್ವಾ? ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸೊ ಹೀಗೆ ಹೇಳ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಹಾಗೆ ನೀಟಾಗಿ ಹೀಗೆ ನಡ್ಕೊಂಡು ಹೋದೆ ಗಾಯ್ಸ್. ಹಾಗೆ ಒಂದು ಕ್ಲಿಪ್ ತಗೊಂಡು ಸೊ ಅಲ್ಲಿಗೆ ಹೋಗೋಣ ಅಷ್ಟರಲ್ಲಿ ಹೇಗಾಗಿದ್ದೆ ಅಂದರೆ ಆ ಬಿಸಿಲಿಗೆ ಹೊತ್ಕೊ ಬೆಳಗ್ಗೆ ಇವತ್ತು ಬಿಸಿಲು ಬರ್ತಿತ್ತು. ಇವತ್ತು ಸಂಜೆ ಫುಲ್ ಮಳೆ. ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ, ಇಷ್ಟೊಂದು ಬಿಸಿಲಿದೆ. ಬಟ್ ಸಂಜೆ ನೋಡಿದ್ರೆ ಅಷ್ಟಿಷ್ಟು ಮಳೆ ಅಲ್ಲ. ಮತ್ತು ಹಾಗೆ ಬರ್ತಾ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ 3 ಮತ್ತೊಂದು ಅಷ್ಟೇ ಜನ ಇದ್ದದ್ದು, ಇನ್ಯಾರೂ ಇರಲಿಲ್ಲ. ಸೊ ಹಾಗೆ ಅಂದ್ಕೊಂಡು ಕಾಲೇಜ್ಗೆ ಬಂದೆ ಗಾಯ್ಸ್. ನೋಡಿದ್ರೆ ಅಲ್ಲಿ ತನುಜ ಸಿಕ್ಕಿದ್ಲು. ಸೊ ಅವಳು ನಾನು ಲಿಫ್ಟಲ್ಲಿ ಹೋಗುವ ಅಂತ ಅಂದ್ಬಿಟ್ಟು ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಹಾಗೆ ಕೆಳಗೆ ಬಂದಾದ್ಮೇಲೆ ತನುಜ ಏನೋ ಒಂದು ಹೇಳ್ತಾಯಿದ್ಲು. ಏನಂತ ಹೇಳ್ತಿದ್ಲು ಅಂತ ಅಂದರೆ, ಏನೋ ಒಂದು ಫೀಲ್ ಮಾಡಿಕೊಂಡು ಹೇಳ್ತಿದ್ಲು. ನನಗೆ ಇವತ್ತು ಬರೋಕ್ಕೆ ಮನಸ್ಸಿಲ್ಲ ಅಂತ. ನೀವೇ ನೋಡ್ಕೊಳ್ಳಿ ಏನು ಹೇಳ್ತಾಳೆ ಅಂತ. ಏನೋ ಗೊತ್ತಿಲ್ಲ, ಬರೋಕ್ಕೆ ಮನಸ್ಸಿಲ್ಲ. ಅದು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಾಗ ಅಳು ಬಂತಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ ಅಂತ ಹೇಳಿ ಬಂದೆ. ಯಾಕೆ ಯಾರಾದರೂ ಏನಾದರೂ ಬೈದ್ರಾ? ಇಲ್ಲ ಮರ, ಇದು ಸುಸ್ತು ಆಗ್ತದೆ ನಂಗೆ ಅಲ್ಲಿಂದ ಇಲ್ಲಿಗೆ ಬರೋದು. ಆಮೇಲೆ ನನಗೆ ಏನೋ ಒಂಥರ ಪಾಪ ಅಂತ ಅನಿಸ್ಬಿಡ್ತು. ಮತ್ತು ಅವಳು ಅಮ್ಮ ಫೋನ್ ಮಾಡಿದ್ಲು ಅಂತ ಅಮ್ಮನ ಜೊತೆ ಮಾತಾಡ್ಕೊಂಡು ಬಂದ್ಲು ಗೈಸ್. ಸೊ ಅದಾದಮೇಲೆ ನಾವು ಬಂದಿದ್ದೆ ಕಾಲೇಜ್ ಕಡೆ. ಸೊ ಕಾಲೇಜಲ್ಲಿ ನಾವು ಹೇಗೆ ಇದ್ದರೂ ಮೊಬೈಲ್ ಇಡಬೇಕಲ್ಲ. ಸೊ ಹಾಗೆ ಹೋಗಿಬಿಟ್ಟು ಟ್ರೈಯಲ್ಲಿ ಮೊಬೈಲ್ ಇಟ್ಬಿಟ್ಟು ಇಬ್ಬರಳು ಸಹ ಹೋದ್ವಿ ಮೇಲೆ. ಸೊ ಅದಾದಮೇಲೆ ಇವರೆಲ್ಲ ಮಾತಾಡ್ತಾಯಿದ್ರು. ಸೊ ಆಗ್ತಾ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಅನ್ನ ಸಾಂಬಾರು ತೊಗೊಂಡು ಬಂದಿದೆ. ಸೊ ಅದನ್ನೇ ನಾನು ಊಟ ಮಾಡ್ಕೊಂಡಿದ್ದೆ. ಸೊ ಊಟ ಎಲ್ಲ ಆದಮೇಲೆ ಸಾಧ್ಯ ನನಗೆ ಎಂಥ ಮಾತು ಹೇಳಿಬಿಟ್ಲು ಅಂದರೆ, ಕೇಳಿಸ್ಕೊಳ್ಳಿ ಗೈಸ್, ನೀವೇ ವಾಯ್ಸ್ ಉಂಟು. ಸೊ ಇದು ನಮ್ಮ ಕ್ಲಾಸ್ ಗೈಸ್. ಕ್ಲಾಸಲ್ಲಿ ಒಂದು ಕಾಂಟ್ರವರ್ಸಿ ಆಯಿತು ಗೈಸ್. ಏನು ಅಂದರೆ ನೋಡಿದ್ದೀನಿ ಗ್ಯಾರಂಟಿ ಹಣ ಅಲ್ಲ. ಅವಳು ನಿನ್ನ ಅವಳು ಹಾಕಕ್ಕೆ ಹೇಳ್ದೋಳು, ನಿನ್ನ ಅವಳು ಹಾಕಕ್ಕೆ ಹೇಳ್ದೋಳು 2 ಫಸ್ಟ್ ಅಂತೇಳಿ. ಸೊ ನಾವು ಹೀಗೆ ಮಾತಾಡಿಕೊಂಡು ಹತ್ಕೊಂಡು ಬಂದ್ವಿ ಗೈಸ್ ಬಸ್ ಸ್ಟ್ಯಾಂಡ್ಗೆ. ಸೊ ಇಲ್ಲಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ನಡ್ಕೊಂಡು ಹೋಗೋಕೆ ಹೇಳ್ದೇನೆ. ನೀವೇ ನೋಡ್ಕೊಳ್ಳಿ ನಾನು ಹೇಗೆ ಕ್ರಾಸ್ ಮಾಡ್ತೀನಿ ಅಂತ. ಇದೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಬಸ್ಗೆ. ಮತ್ತು ಬಸ್ ಬಂತು, ಬಸ್ ಕತ್ಕೊಂಡು ಹೋದ್ವಿ ಗೈಸ್. ನನಗೊಂದು ಸೀಟ್ ಸಿಕ್ತು ಇವತ್ತು ಅದೃಷ್ಟಕ್ಕೆ. ಮತ್ತು ಹಾಗೆ ಬಂದ್ಬಿಟ್ಟು ಆಸೆಗಳಿಗೆ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ. ಫುಲ್ಲು ಮಳೆ ಬರ್ತಿತ್ತು ಗೈಸ್, ಫುಲ್ ಜೋರು ಮಳೆ. ಆಮೇಲೆ ನಿಂತೋಯ್ತು. ಆಮೇಲೆ ನಡ್ಕೊಂಡು ಹೋದೆ. ಬರ್ತಾ
ಹಾಸ್ಟೆಲ್ ಸಿಕ್ಬಿಡೋದು. ಓ ಮೈ ಗಾಡ್, ನಡ್ಕೊಂಬತ್ತಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊ ಹಾಗೆ ಬಂದ್ಬಿಟ್ಟು ಬಯೋಮೆಟ್ರಿಕ್ ಹಾಕಬೇಕಿತ್ತಲ್ಲ, ಬಯೋಮೆಟ್ರಿಕ್ ಹಾಕಿಬಿಟ್ಟು ಸೊ ನಾನು ಬಂದಿದ್ದೆ ರೂಮ್ ಕಡೆ. ನಮ್ಮ ರೂಮ್ ತೋರಿಸ್ತೀನಿ ನೋಡಿ ಗೈಸ್, ಇದೇ ನಮ್ಮ ರೂಮು. ನಮ್ಮ ರೂಮ್ ಒಳಗಡೆ ಯಾರೂ ಇರೋದಿಲ್ಲ ಅಂತ ಅನ್ಕೋತೀನಿ. ನೋಡಿದ್ರೆ ಇದ್ದು ನಮ್ಮ ರೂಮಲ್ಲಿ ಮಲಗಿದ್ರು. ಆಮೇಲೆ ಅಂಬ್ರೆಲ್ಲೆಲ್ಲನೂ ಓಪನ್ ಮಾಡಿ ಇಟ್ಟೆ ಗೈಸ್. ಇಟ್ಟಾದ್ಮೇಲೆ ಬ್ಯಾಗೆಲ್ಲ ತೆಗೆದು ಮೊಬೈಲಲ್ಲಿ ಚಾರ್ಜ್ ಅಂತೂ ಇರಲಿಲ್ಲ, ಮೊಬೈಲ್ ಚಾರ್ಜ್ಗೆ ಹಾಕ್ತೆ ಗೈಸ್. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಬಾಯ್.